Welcome everyone. Today in this video I will be discussing on quartile deviation concept. Quartile deviation concept ತುಂಬಾ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮಿನೇಷನ್ಗೆ ಫಾರ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ BBA ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್. ಓಕೆ, ಇಲ್ಲಿಂದ ನಿಮಗೆ ಕ್ವಾರ್ಟಲ್ ಡಿವಿಯೇಷನಿಂದ ಕ್ವೆಶನ್ಸ್ ಕೇಳ್ತಾರೆ. 2 ಮಾರ್ಕ್ಸ್ಗೂ ಕ್ವೆಶನ್ ಕೇಳ್ಬೋದು, 5 ಮಾರ್ಕ್ಸ್ಗೂ ಕ್ವೆಶನ್ ಕೇಳ್ಬೋದು. 2 ಮಾರ್ಕ್ಸ್ಗೂ ನಿಮಗೆ ಪ್ರಾಬ್ಲಮ್ ಮಾಡಿ ಅಂತ ಕೇಳ್ಬೋದು, ಅಥವಾ ಮೀನಿಂಗ್ ಆಫ್ ಕ್ವಾರ್ಟಲ್ ಡಿವಿಯೇಷನ್ ಕೇಳ್ಬೋದು, ಅಥವಾ 5 ಮಾರ್ಕ್ಸಿಗೆ ನಿಮಗೆ ಪ್ರಾಬ್ಲಮ್ಸ್ ಮಾಡಿ ಅಂತ ಕ್ವಾರ್ಟಲ್ ಡಿವಿಯೇಷನಿಂದ ಕ್ವೆಶನನ್ನು ಕೇಳ್ಬೋದು. ಓಕೆ, ವಾಟ್ ಎವರ್ ಇಟ್ ಈಸ್, ವಿ ಶುಡ್ ಬಿ ರೆಡಿ ಫಾರ್ ದ ಕಾನ್ಸೆಪ್ಟ್ಸ್. ಕ್ವಾರ್ಟಲ್ ಡಿವಿಯೇಷನ್ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟ್ ವಾಟ್ ಈಸ್ ದಿಸ್, ವಾಟ್ ಈಸ್ ನಿಮಗೆ 2 ಮಾರ್ಕ್ಸಿಗೆ ವಾಟ್ ಈಸ್ ಕ್ವಾರ್ಟಲ್ ಡಿವಿಯೇಷನ್ ಅಂತ ಕ್ವೆಶನ್ ಕೇಳಿದಾಗ ನೀವು ಏನು ಬರೀತೀರಾ? ವಾಟ್ ಈಸ್ ಕ್ವಾರ್ಟಲ್ ಡಿವಿಯೇಷನ್ ಅಂತ ಕ್ವೆಶನ್ ಕೇಳಿದಾಗ ಯು ಹ್ಯಾವ್ ಟು ರೈಟ್ ಕ್ವಾರ್ಟಲ್ ಡಿವಿಯೇಷನ್ ಟೆಲ್ಸ್ ಅಸ್ ಹೌ ಮಚ್ ದ ಮಿಡ್ಲ್ ವ್ಯಾಲ್ಯೂಸ್ ಆಫ್ ದ ಡೇಟಾ ಆರ್ ಸ್ಪ್ರೆಡ್. ಕ್ವಾರ್ಟಲ್ ಡಿವಿಯೇಷನ್ ಅನ್ನುವಂಥದ್ದು ನಮಗೆ ಎಷ್ಟು ಒಂದು ಮಿಡಲ್ ವ್ಯಾಲ್ಯೂ ಆಫ್ ಡೇಟಾ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದನ್ನು ಹೇಳುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳಬೇಕಾಗುತ್ತೆ. QD ಕ್ವಾರ್ಟಲ್ ಡಿವಿಯೇಷನ್ ಟೆಲ್ಸ್ ಅಸ್ how much this is answer. Okay, answer how much the middle value of the data are spread ಅನ್ನುವಂಥದ್ದು ಹೇಳುತ್ತೆ. ಸೊ what actually it is, it uses only Q1 Q3. Q1 ಅಂದರೆ ಇಲ್ಲಿ ಓಕೆ, Q1 ಅಂದರೆ ಫಸ್ಟ್ ಕ್ವಾರ್ಟೈಲ್, Q3 ಅಂದರೆ ಥರ್ಡ್ ಕ್ವಾರ್ಟೈಲ್, ಫಸ್ಟ್ ಕ್ವಾರ್ಟೈಲ್ ಆ್ಯಂಡ್ ಥರ್ಡ್ ಕ್ವಾರ್ಟೈಲ್. ಸೊ ಫಸ್ಟ್ ಕ್ವಾರ್ಟೈಲ್ ಅಂದರೆ ದ ವ್ಯಾಲ್ಯೂ ಬಿಲೋ ವಿಚ್ 25% ಆಫ್ ಡೇಟಾ ಲೈಸ್. ಇಲ್ಲಿ ಥರ್ಡ್ ಕ್ವಾರ್ಟರ್ ಅಂದರೆ ವ್ಯಾಲ್ಯೂ ಬಿಲೋ ವಿಚ್ 75% ಆಫ್ ಡೇಟಾ ಲೈಸ್. This is what you have to write for 2 marks if they ask you the question what is quartile deviation. ಇದನ್ನು ಓದ್ಕೊಳ್ಳಿ. Quartile deviation tells us how much the middle value of the data are spread. Quartile deviation ಅಲ್ಲಿ we have Q1 and Q3. Q1 ಅಂದರೆ ಫಸ್ಟ್ ಕ್ವಾರ್ಟೈಲ್, Q3 ಅಂದರೆ ಥರ್ಡ್ ಕ್ವಾರ್ಟೈಲ್. Q1 ಅಂದರೆ ವ್ಯಾಲ್ಯೂ ಬಿಲೋ ವಿಚ್ 25% ಆಫ್ ಡೇಟಾ ಲೈಸ್, Q3 ಅಂದರೆ ವ್ಯಾಲ್ಯೂ ಬಿಲೋ ವಿಚ್ 75% ಆಫ್ ದ ಡೇಟಾ ಲೈಸ್. ಓಕೆ, ಸೊ ಹಿಯರ್ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? 25 to 75%. ದಿಸ್ ಈಸ್ ಸೊ ಕ್ವಾರ್ಟಲ್ ಡಿವಿಯೇಷನ್ ಡಿಫ್ರೆನ್ಸ್ ಎಷ್ಟಿದೆ? 25%ಗೂ 75%ಗೂ 50% ಅಲ್ವಾ? ಸೊ ಕ್ವಾರ್ಟಲ್ ಡಿವಿಯೇಷನ್ ಸ್ಟಡೀಸ್ ಓನ್ಲಿ ದ ಮಿಡಲ್ 50% ಆಫ್ ಡೇಟಾ. ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್. ನೀವೇನು ಬರೀಬೋದು? ಇನ್ ಕೇಸ್ 2 ಮಾರ್ಕ್ಸಿಗೆ ಇಷ್ಟೆಲ್ಲ ನನಗೆ ನೆನ್ಪಿಟ್ಕೊಳಕ್ಕಾಗಲ್ಲ ಮ್ಯಾಮ್ ಅಂದರೆ ಯು ಕ್ಯಾನ್ ರೈಟ್ ಹಿಯರ್. ನೋಡಿ, ಇದನ್ನು ಬರೀರಿ. ಕ್ವಾರ್ಟಲ್ ಡಿವಿಯೇಷನ್ ಟೆಲ್ಸ್ ಅಸ್ ಹೌ ಮಚ್ ದ ಮಿಡಲ್ ವ್ಯಾಲ್ಯೂ ಆಫ್ ದ ಡೇಟಾ ಸ್ಪ್ರೆಡ್. ಅದಾದಮೇಲೆ ಕ್ವಾರ್ಟಲ್ ಡಿವಿಯೇಷನ್ ಸ್ಟಡೀಸ್ ಓನ್ಲಿ ದ ಮಿಡಲ್ 50% ಆಫ್ ದ ಡೇಟಾ. ಇದೆರಡು ಪಾಯಿಂಟನ್ನು ಬರೀರಿ. ಯು ವಿಲ್ ಗೆಟ್ 2 out of 2. Okay, so apart from that we will learn the 5 marks problems on quartile deviation. So quartile deviation formula, quartile deviation ಇದರಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ. ವಿ ಹ್ಯಾವ್ ಟು ಲರ್ನ್ 2 things. QD that is quartile deviation is equal to Q3 minus Q1 divided by 2. Q3 minus Q1 divided by 2. ಇದು ನಾವು ರೇಂಜ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅಪ್ಪರ್ ಲಿಮಿಟ್ ಆಫ್ ವ್ಯಾಲ್ಯೂ ಅಪ್ಪರ್ ಮೈನಸ್ ಲೋವರ್ ವ್ಯಾಲ್ಯೂ, ಆ ರೀತಿ Q3 minus Q1 divided by 2. ಅದ್ರ ಜೊತೆ ಇನ್ನೊಂದು ನಾವು ಕಲಿಬೇಕು, ಕೋಎಫಿಷಿಯಂಟ್ ಆಫ್ QD ಅಂದರೆ ಕ್ವಾರ್ಟಲ್ ಡಿವಿಯೇಷನ್. ಸೊ ಇಲ್ಲಿ ಅದನ್ನು CQD ಅಂತ ಬರ್ಕೊಳ್ಳೋಣ. ಕ್ವಾರ್ಟಲ್ ಡಿವಿಯೇಷನ್ ಅಂದರೆ QD ಅಂತ ಬರ್ಕೊಳ್ಳೋಣ. CQD ಅಂದರೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನ್. ಇದ್ರ ಫಾರ್ಮುಲಾ ಏನು ಅಂದರೆ Q3 minus Q1 ಮೇಲೇನಿದೆ ಇಲ್ಲಿ ಮೇಲೇನಿದೆ ನೋಡಿ, ಇದು ಅದು ಹಂಗೆ ಇಲ್ಲಿ ಬರುತ್ತೆ. ಅಲಾಂಗ್ ವಿತ್ ದಟ್ ಡಿನಾಮಿನೇಟರಲ್ಲಿ Q3 plus Q1 ಆಗುತ್ತಷ್ಟೆ.
ಸೊ ಇದು ಫಾರ್ಮುಲಾಸ್ ಎರಡೂ ಯೂಸ್ ಮಾಡುವಂಥದ್ದು ಈಸಿ. ಇಫ್ ದೆ ಗಿವ್ ಡೈರೆಕ್ಟ್ಲಿ ಇನ್ ದ ಎಕ್ಸಾಮಿನೇಷನ್, ಅವರೇ Q3 ಕೊಟ್ಟು ಅವರೇ Q1 ಕೊಟ್ಟಿರ್ತಾರೆ 2 ಮಾರ್ಕ್ಸಿಗೆ ಕ್ವೆಶನ್ಸಲ್ಲಿ, ಅವಾಗ ನಾವು ಅದನ್ನು ಯೂಸ್ ಮಾಡಿಕೊಂಡು ಕ್ವಾರ್ಟಲ್ ಡಿವಿಯೇಷನ್, ಕೊಎಫಿಷಿಯಂಟ್ ಆಫ್ ಕ್ವಾರ್ಟಲ್ ಡಿವಿಯೇಷನನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ಈಗ 2 ಮಾರ್ಕ್ಸ್ ಕ್ವೆಶನ್ ಅಂತ ಅಂದ್ಕೊಳ್ಳೋಣ. 2 ಮಾರ್ಕ್ಸ್ ಅವ್ರು ಕ್ವೆಶನ್ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ QD and CQD, quartile deviation and coefficient of quartile deviation, if Q3 is 30, Q1 is 15 ಅಂತ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಈಗ ನೀವೇನು ಮಾಡ್ತೀರಾ? ಆಬ್ವಿಯಸ್ಲಿ ಸೊಲ್ಯೂಷನ್ ಆನ್ಸರ್ ಅಂತ ಬರೀತೀರಾ. ಆನ್ಸರ್ ಅಂತ ಬರೆದು ಕ್ವಾರ್ಟಲ್ ಡಿವಿಯೇಷನ್ ಇಸ್ ಈಕ್ವಲ್ ಟು Q3 ಮೈನಸ್ Q1 ಡಿವೈಡೆಡ್ ಬೈ 2 ಅಂತ ತಗೊಳ್ತೀರಾ. ಇಲ್ಲಿ Q3 ಅವ್ರು ಕೊಟ್ಟಿದ್ದಾರೆ 30, Q1 ಕೊಟ್ಟಿದ್ದಾರೆ 15 ಡಿವೈಡೆಡ್ ಬೈ 2, ದಟ್ ಈಸ್ 15 ಡಿವೈಡೆಡ್ ಬೈ 2 ಈಸ್ 7.5. ಆನ್ಸರ್ ಬಂತು. CQD ಮಾಡ್ತೀರಾ. Q3 ಮೈನಸ್ Q1 ಡಿವೈಡೆಡ್ ಬೈ Q3 ಪ್ಲಸ್ Q1, ದಟ್ ಈಸ್ 30 ಮೈನಸ್ 15 ಡಿವೈಡೆಡ್ ಬೈ 30 ಪ್ಲಸ್ 15, ದಟ್ ಈಸ್ 15 plus divided by 45, that is 3. So this is the answer. Here we got the answers. ಈ ಆನ್ಸರ್ಸ್ನ ನೀವೇನು ಮಾಡ್ತೀರಾ? ಹೈಲೈಟ್ ಮಾಡ್ತೀರಾ ಎಕ್ಸಾಮಿನೇಷನಲ್ಲಿ ಕ್ಲೀನಾಗಿ. ಪೆನ್ನಲ್ಲೇ ಮಾಡಿ, ಪರವಾಗಿಲ್ಲ. ಪೆನ್ಸಿಲ್ ಯೂಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಾಗ ಮಾಡಿ ಮುಗಿಸ್ಬೇಕು. ದಿಸ್ ಇಸ್ 2 ಮಾರ್ಕ್ಸ್ ಕ್ವೆಶನ್ಸ್ ಅಬೌಟ್ ಕ್ವಾರ್ಟಲ್ ಡಿವಿಯೇಷನ್ ಪ್ರಾಬ್ಲಮ್ಸ್. ಓಕೆ, ಸೊ ಈಗ ನೆಕ್ಸ್ಟ್ ನಾವು 5 ಮಾರ್ಕ್ಸ್ ಕ್ವೆಶನ್ಸು ಎಕ್ಸಾಮಿನೇಷನಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.